ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಏನೇ ಬೇರೆಯವರ ಮನೆಯಲ್ಲಿ ಏನ್ ನಡೆಯುತ್ತಿದೆ ಎಂದು ನಾಯಿ ನಾಲ್ಗೆಯನ್ನ ನೇತು ಹಾಕಿಕೊಂಡು ನೋಡುವಂತೆ ಬೆಹುಗಾರಿಕೆ ಮಾಡುವುದೇ ನಿನ್ ಕೆಲ್ಸನಾ ಎಂದು ಗರ್ವ ತುಂಬಿದ ಧ್ವನಿಯಲ್ಲಿ ಅವಳಿಗೆ ಪ್ರತ್ಯುತ್ತರ ನೀಡಿದಳು ಹರ್ಷಿಕಾ. ಆದ್ದರಿಂದ ಮೊನಾಲಿಗೆ ತೀವ್ರ ಕೋಪ ತಲೆಗೇರಲು, ಏಯ್, ಎಷ್ಟು ಕೊಬ್ಬು ಇದ್ರೆ ನನ್ನನ್ನು ಹೀಗೆ ಕೀಳಾಗಿ ಮಾತನಾಡಿಸುತ್ತೀಯ ನೀನು ಎಂದು ಒಂದೇ ಬೆರಳನ್ನ ಹರ್ಷಿಕಾಳ ಮುಖದ ನೇರಕ್ಕೆ ಚಾಚಿ ಮೊನಾಲಿ ಬೆದರಿಸಿದಳು. ಅವಳ ಬೆರಳನ್ನ ಮಡಚಿ ಹಿಡಿದು ತಿರುವಿದಳು ಹರ್ಷಿಕಾ. ಅದರಿಂದ ಅವಳಿಗೆ ಪ್ರಾಣ ಹೋಗುವಷ್ಟು ನೋವಾಗಿ ಅಮ್ಮ ಎಂದು ಕಿರುಚಿದಳು. ಹೇಯ್, ಬಿಡೆ, ನನ್ನ ಕೈ ಬಿಡು, ಅಮ್ಮ, ನೋವಾಗ್ತಿದೆ ಎಂದು ಮೊನಾಲಿ ನೋವಿನಿಂದ ತತ್ತರಿಸಿದ್ದಳು. ಅವಳ ಗೆಳತಿಯರು ಎಂಬ ಹೆಸರಿನಲ್ಲಿ ಅವಳೊಂದಿಗೆ ಜಾಲ್ರ ತಟ್ಟುತ್ತಾ ಸುತ್ತುವ ಅವಳ ಗೆಳತಿಯರು ಅವಳನ್ನ ಬಿಡೆ, ಅವಳ ಕೈ ಬಿಡು ಎಂದು ಅವರು ಸಹ ಕೂಗಾಡಿದರು. ಮೊನಾಲಿಯ ಕೈಯನ್ನ ಬಿಟ್ಟವಳು ತನ್ನನ್ನು ಏಕವಚನದಲ್ಲಿ ಮಾತನಾಡಿಸಿದ ಅವಳ ಗೆಳತಿಯ ಕೆನ್ನೆಗೆ ಒಂದು ಬಾರಿಸಿದಳು. ಅದರಿಂದ ಅವಳ ಗೆಳತಿ ಸುರುಳಿ ಸುತ್ತಿ ಕೆಳಗೆ ಬಿದ್ದು ಬಿಟ್ಟಳು. ಮೊನಾಲಿಯೋ ಹೇಯ್ ಎಂದು ಕಿರುಚುತ್ತಾ ಮತ್ತೆ ಹರ್ಷಿಕಾಳ ಮೇಲೆ ಜಿಗಿಯಲು ಅವಳ ಕೆನ್ನೆಗೂ ಕೂಡ ಒಂದು ಏಟು ಕೊಟ್ಟಳು ಹರ್ಷಿಕಾ. ಅದರಿಂದ ಮೊನಾಲಿ ಕೆನ್ನೆಯ ಮೇಲೆ ಕೈ ಇಟ್ಕೊಂಡು ಉಗ್ರವಾಗಿ ಅವಳನ್ನ ಮುಖ ಸಿಂಡರಿಸಿ ನೋಡಲು ಕೊಂದ್ಬಿಡ್ತೀನಿ ಎಂದು ಬೆರಳು ನೀಡಿ ಅವಳನ್ನ ಬೆದರಿಸಿದ ಹರ್ಷಿಕಾ. ಕೆಳಗೆ ಬಿದ್ದಿದ್ದ ಮೊನಾಲಿಯ ಗೆಳತಿಯನ್ನ ನೋಡಿ, ಎಷ್ಟು ಧೈರ್ಯ ಇದ್ರೆ ನನ್ನನ್ನ ಏಕವಚನದಲ್ಲಿ ಏನೇ ಅಂತ ಮಾತನಾಡಿಸ್ತೀಯಾ? ಇನ್ನೊಂದು ಸಲ ನಿನ್ ಬಾಯಿಂದ ಈ ತರಹದ ಮಾತ್ ಬಂತೋ ಒಡೆದು ಮುಖ ನಿನ್ ಮೂತಿ ಕಿತ್ ಹಾಕ್ತೀನಿ ಎಂದು ಹರ್ಷಿಕಾ ಕೋಪದಿಂದ ಹೇಳಲು, ಅದನ್ನ ಕೇಳಿ ಭಯದಿಂದ ಜೊಲ್ಲು ನುಂಗಿದಳು ಮೊನಾಲಿಯ ಗೆಳತಿ. ಏನೇ, ನಾನ್ ನಿನ್ಗೇನಾದರೂ ತೊಂದರೆ ಕೊಡ್ತಿದ್ದೀನಾ? ನೀನ್ ಮಾತ್ರ ಯಾಕೆ ಹುಡ್ಕಿಕೊಂಡು ಬಂದು ನನ್ನ ಪ್ರಾಣ ತಿನ್ನುತ್ತೀಯಾ? ನಾನು ನನ್ನ ಪಾಡಿಗೆ ಸುಮ್ಮನೆ ತಾನೇ ಇದ್ದೀನಿ. ನೀನೇ ತಾನೇ ಬಂದು ತೊಂದರೆ ಮಾಡಿ ಈಗ ನನ್ನ ಕೈಯಿಂದ ಒದೆ ತಿಂದಿರುವುದು. ನಿನ್ಗೆ ಯಾಕೆ ಈ ಬೇಡದ ಕೆಲಸ ಎಂದು ಹರ್ಷಿಕಾ ಅವಳನ್ನ ನೋಡಿ ಲೆವಡಿಯಾಗಿ ಕೇಳಿದಳು. ಇಷ್ಟಕ್ಕೂ ಸೇರಿಸಿ ನೀನು ಅನುಭವಿಸ್ತೀಯ ಬಿಡೆ, ನಿನ್ಗೆ ಇದೆ ತಡಿ ಎಂದು ಕೋಪದಿಂದ ಅವಳನ್ನ ನೋಡಿ ಹೇಳಿದ ಮೊನಾಲಿ ತನ್ನ ಗೆಳತಿಯರನ್ನ ಕರೆದುಕೊಂಡು ಅಲ್ಲಿಂದ ಹೊರಟು ಹೋದಳು. ರೋಸ್ಲಿನ್, ಏನೇ ನೀನ್ ಈ ಬೇಡದ ಕೆಲಸ? ಅವಳೇ ಬೇಕು ಅಂತ ಬಂದು ಗಲಾಟೆ ಮಾಡ್ತಾಳೆ ಅಂದ್ರೆ ನೀನು ಯಾಕೆ ಅವಳ ಹತ್ರ ಜಗಳ ಆಡ್ತೀಯಾ? ಬಿಟ್ಟು ದೂರ ಬಂದ್ಬಿಡ್ಬೇಕಿತ್ತಲ್ವೇ ಎಂದು ರೋಸ್ಲಿನ್ ಆತಂಕದಿಂದ ಅವಳ ಬಳಿ ಹೇಳಿದಳು. ಏಯ್, ನಾವು ದೂರ ದೂರ ಹೋದ್ರೇನೆ ಇವರು ನಮ್ಮ ತಲೆಯ ಮೇಲೆ ಹತ್ತಿ ಕುಣಿಯುವುದು. ನಾವು ಕೂಡ ಎದುರಿಸಿ ನಿಂತ್ರೆ ಪೆಟ್ಟಿಗೆಯ ಹಾವಿನಂತೆ ಅಡಗ್ಬಿಡ್ತಾರೆ. ಬಿಡು, ಏನಾದ್ರೂ ಆಗ್ಲಿ ನೋಡ್ಕೊಳ್ಳೋಣ, ನಮ್ಮನ್ನ ಮೀರಿ ಏನ್ ನಡೆದು ಹೋಗುತ್ತದೆ ಹೇಳು ಎಂದು ಹೇಳಿ ಹರ್ಷಿಕಾ ರೋಸ್ಲಿನನ್ನ ಕರೆದುಕೊಂಡು ತನ್ನ ತರಗತಿಗೆ ಹೋದಳು. ತರಗತಿ ಆರಂಭವಾಗಿ ಸ್ವಲ್ಪ ಸಮಯ ಕಳೆಯಲು ಫ್ಯೂನ್ ಹರ್ಷಿಕಾಳ ತರಗತಿಗೆ ಬಂದು ಪಾಠ ಮಾಡುತ್ತಿದ್ದ ಶಿಕ್ಷಕರಲ್ಲಿ, ಸರ್, ಇಲ್ಲಿ ಹರ್ಷಿಕಾ ತಾರಾಗೈ ಅನ್ನೋ ಹುಡುಗಿಯನ್ನ ಪ್ರಿನ್ಸಿಪಾಲ್ ಕರೆದಿದ್ದಾರೆ ಎಂದು ಹೇಳಿದನು. ಹರ್ಷಿಕಾ, ನಿನ್ನನ್ನು ಸರ್ ಕರೆದಿದ್ದಾರಂತೆ, ಹೋಗ್ ನೋಡಮ್ಮ ಎಂದು ಶಿಕ್ಷಕರು ಅವಳಿಗೆ ಅನುಮತಿ ನೀಡಿದರು. ರೋಸ್ಲಿನ್ ಕಡೆಗೆ ನಾನು ಹೋಗಿ ಬರ್ತೀನಿ ಎಂದು ಕಣ್ಣ ಸನ್ನೆ ಮಾಡಿ ಹೊರಗೆ ಹೋದಳು. ಪ್ರಿನ್ಸಿಪಾಲ್ ರೂಮಿನೊಳಗೆ ಪ್ರವೇಶಿಸುವಾಗ ಅಲ್ಲಿ ಮೊನಾಲಿ ತನ್ನ ಗೆಳತಿಯರೊಂದಿಗೆ ನಿಂತು ಹರ್ಷಿಕಾಳ ಮೇಲೆ ಪ್ರಿನ್ಸಿಪಾಲ್ ಹತ್ತಿರ ಇಲ್ಲ ಸಲ್ಲದ ದೂರುಗಳನ್ನ ನೀಡುತ್ತಿದ್ದಳು. ಅವಳನ್ನ ನೋಡುತ್ತಲೇ ಬಂದು ಪ್ರಿನ್ಸಿಪಾಲ್ ಮುಂದೆ ನಿಂತಳು ಹರ್ಷಿಕಾ. ಮೊನಾಲಿಯೋ, ಇವತ್ತು ಇದೆ ನಿನ್ಗೆ ನೋಡು, ನನ್ನನ್ನೇ ನೀನು ಹೊಡೆದ್ಬಿಟ್ಟೆಯಲ್ಲವೇ, ಖಂಡಿತ ನಿನ್ನನ್ನ 1 ತಿಂಗಳು ಸಸ್ಪೆಂಡ್ ಮಾಡಿಸೇ ಬಿಡುವುದಿಲ್ಲ ಎಂದು ಮನಸ್ಸಿನಲ್ಲಿ ಹಲ್ಲು ಕಚ್ಚಿಕೊಂಡು ಅಂದ್ಕೊಳ್ತಿದ್ಲು. ಮಿಸ್ ಹರ್ಷಿಕಾ ತಾರಾಗೈ, ಏನಮ್ಮ ಇದೆಲ್ಲ? ನೀನು ಆ ಹುಡುಗಿಯ ಮೇಲೆ ಕೈ ಮಾಡಿ ಹೊಡೆದಿದ್ಯಂತೆ, ಕಾಲೇಜ್ ಸ್ಟೂಡೆಂಟ್ ಮಾಡುವ ಕೆಲ್ಸನಾ ಇದು ಎಂದು ಪ್ರಿನ್ಸಿಪಾಲ್ ಅವಳ ಬಳಿ ತುಸು ಕಠಿಣವಾದ ಧ್ವನಿಯಲ್ಲಿ ಕೇಳಿದರು. ಸರ್, ಮೊದಲು ಏನ್ ನಡೀತು ಅಂತ ತಿಳ್ಕೊಳ್ಳಿ ಸರ್. ನಿಜ ಏನೆಂದು ನಿಮ್ಗೆ ಗೊತ್ತಾದ್ರೆ ನೀವೇ ಹೀಗೆ ನನ್ನನ್ನ ನಿಲ್ಲಿಸಿ ಪ್ರಶ್ನೆ ಕೇಳುವುದಿಲ್ಲ ಎಂದು ಮುಖದಲ್ಲಿ ಕೃತಜ್ಞವಾಗಿ ಬೇಸರವನ್ನ ತಂದುಕೊಂಡು ಸುಳ್ಳು ಕಣ್ಣೀರನ್ನ ಕಣ್ಣಿನಿಂದ ಸುರಿಸಿದಳು ಹರ್ಷಿಕಾ. ಅಯ್ಯೋ, ಏನಾಗಲಿದೆಯೋ ಗೊತ್ತಿಲ್ಲ, ಖಂಡಿತ ನಮ್ಮ ಕಡೆಗೆ ಈ ಸಮಸ್ಯೆಯನ್ನ ತಿರುಗಿಸ್ಬಿಡ್ತಾಳೆ ಎಂದು ಮೊನಾಲಿಯ ಗೆಳತಿಯೊಬ್ಬಳು ಅವಳ ಕಿವಿಯಲ್ಲಿ ಪಿಸುಗುಟ್ಟುತ್ತಿದ್ದಳು. ಮೊನಾಲಿಯೋ ಅರ್ಥವಾಗದ ನೋಟದಿಂದ ಹರ್ಷಿಕಾಳನ್ನ ನೋಡುತ್ತಾ ನಿಂತಿದ್ದಳು. ಏನಮ್ಮ, ಏನಾಯ್ತು? ಅದಕ್ಯಾಗೆ ಹೀಗೆ ಅಳ್ತಾ ಇದ್ದೀಯಾ ಎಂದು ಪ್ರಿನ್ಸಿಪಾಲ್ ತುಸು ಆತಂಕಗೊಳ್ಳಲು,
ಇವರು ನನ್ನ ಹತ್ತಿರ ತುಂಬಾ ಕೆಟ್ಟದಾಗಿ ಬಿಹೇವ್ ಮಾಡಿದ್ದಾರೆ ಸರ್. ರ್ಯಾಗಿಂಗ್ ಅನ್ನೋ ಹೆಸರಿನಲ್ಲಿ ನನ್ನ ದುಪ್ಪಟ್ಟವೆಲ್ಲ ಹರಿದು, ನನ್ನ ಡ್ರೆಸ್ ಕೂಡ ಹರಿದು ಅವಮಾನಿಸುತ್ತಿದ್ದಾರೆ. ನಾನು ಸುಳ್ಳು ಹೇಳ್ತಿಲ್ಲ, ನೀವೇ ನೋಡಿ ಸರ್ ಎಂದು ಹರಿದಿದ್ದ ತನ್ನ ದುಪ್ಪಟ್ಟವನ್ನ ಹಾಗೂ ಪಕ್ಕದಲ್ಲಿ ಹರಿದಿದ್ದ ತನ್ನ ಉಡುಪನ್ನ ತೋರಿಸಿ ಜೋರಾಗಿ ಅಳಲು ಪ್ರಾರಂಭಿಸಿದಳು ಹರ್ಷಿಕಾ. ಅದನ್ನ ಕೇಳಿದ ಮೊನಾಲಿ ಗಾಬರಿಯಾಗಿ, ಅಯ್ಯೋ ಸರ್, ಸುಳ್ಳು ಹೇಳ್ತಿದ್ದಾಳೆ, ನಂಬಬೇಡಿ. ಇವಳೇ ನನ್ನನ್ನ ಹೊಡೆದಿದ್ದು. ಇವಳು ಎಲ್ಲಿ ಸಿಕ್ಕಿ ಬೀಳ್ತೀನಿ ಅಂತ ಗೊತ್ತಾಗಿ ಆ ಹೊರೆಯನ್ನ ನನ್ ಮೇಲಾಗ್ತಿದ್ದಾಳೆ ಎಂದು ಮೊನಾಲಿ ಗಾಬರಿಯಿಂದ ಹೇಳಿದಳು. ಸರ್, ಒಬ್ಬ ಹುಡುಗಿ ಈ ವಿಷಯದಲ್ಲಿ ಸುಳ್ಳು ಹೇಳ್ತಾಳಾ ಸರ್? ಅದು ಕೂಡ ನೀವೊಬ್ರು ಜೆಂಟ್ಸ್. ನಿಮ್ ಹತ್ರವೇ ಈ ರೀತಿ ಬಹಿರಂಗವಾಗಿ ಮಾತನಾಡ್ತಿದ್ದೀನಿ ಅಂದ್ರೆ ಆಗ ನಾನು ಯಾವ ಮಟ್ಟಕ್ಕೆ ನೊಂದಿರ್ತೀನಿ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಸರ್ ಎಂದು ಮತ್ತಷ್ಟು ಕಣ್ಣೀರು ಸುರಿಸುತ್ತಾ ಹರ್ಷಿಕಾ ಹೇಳಿದಳು. ಅವಳು ಹೇಳಿದ್ದನ್ನ ನಿಜವೆಂದು ನಂಬಿದ ಪ್ರಿನ್ಸಿಪಾಲ್, ಮಿಸ್ ಮೊನಾಲಿ, ಏನ್ ಕೆಲ್ಸ ಮಾಡಿದೀಯಮ್ಮ ನೀನು? ಎಲ್ಲ ತಪ್ಪನ್ನ ನೀನೇ ಮಾಡಿ ಆ ಹುಡುಗಿಯ ಮೇಲೆ ತಪ್ಪು ಹಾಕ್ತಿದ್ದೀಯಾ? ಅದು ಅಲ್ಲದೆ ಅವಳು ನಿನ್ನನ್ನ ಹೊಡೆದಳು ಅಂತ ಸುಳ್ಳು ಬೇರೆ ಹೇಳ್ತಿದ್ದೀಯಾ? ನಿನ್ಗೆ ಎಷ್ಟ್ ಕೊಬ್ಬಿರ್ಬೇಕು? ನೀನು ಮಾಡಿದ ತಪ್ಪಿಗೆ ನಾನು ನಿನ್ನನ್ನ ಕಾಲೇಜಿನಿಂದ 1 ತಿಂಗಳು ಸಸ್ಪೆಂಡ್ ಮಾಡ್ತೀನಿ ಎಂದು ಪ್ರಿನ್ಸಿಪಾಲ್ ಕೋಪದಿಂದ ಉಚ್ಚರಿಸಿದರು. ಸರ್, ಬೇಡ ಸರ್, ಅಂತಹದ್ದೇನು ಮಾಡಬೇಡಿ. ಪಾಪ, ಅವಳು ಓದುವ ಹುಡುಗಿ ಅಲ್ವಾ? ಇದ್ರಿಂದ ಅವಳ ವಿದ್ಯಾಭ್ಯಾಸ ಹಾಳಾಗುತ್ತದೆ. ನನ್ನಿಂದ ಒಂದು ಹುಡುಗಿ ಓದದೆ ಕಷ್ಟಪಡುವುದನ್ನ ನನಗೆ ನೋಡಲು ಸಾಧ್ಯವಿಲ್ಲ. ಈ ಒಂದು ಸಲಕ್ಕೆ ಕ್ಷಮಿಸ್ಬಿಟ್ಟು ಬಿಟ್ಬಿಡಿ ಸರ್ ಎಂದು ಕೃತಜ್ಞವಾಗಿ ಬೇಸರ ಪಟ್ಟುಕೊಳ್ಳುವಂತೆ ಹರ್ಷಿಕಾ ಕೇಳಿದಳು. ಮೊನಾಲಿಯೋ, ಸರ್, ದಯವಿಟ್ಟು ನಾನು ಹೇಳೋದನ್ನ ನಂಬಿ. ಅವಳೇ ನನ್ನನ್ನ ಹೊಡೆದು ಗಾಯಗೊಳಿಸಿದ್ದು. ಈಗ ಅವಳು ಸುಳ್ಳು ಹೇಳಿ ತಪ್ಪಿಸಿಕೊಳ್ಳಲು ನೋಡ್ತಿದ್ದಾಳೆ ಎಂದು ಎಷ್ಟೇ ಹೇಳಿದರೂ ಪ್ರಿನ್ಸಿಪಾಲ್ ಅದನ್ನ ಒಪ್ಪಲು ನಿರಾಕರಿಸಿದರು. ಆ ಹುಡುಗಿಯ ದೊಡ್ಡ ಗುಣವನ್ನ ನೋಡು. ತನ್ನಿಂದ ಒಬ್ಬ ಹುಡುಗಿಯ ಜೀವನ ಹಾಳಾಗ್ಬಾರ್ದು ಅಂತ ಎಷ್ಟು ಜವಾಬ್ದಾರಿಯಿಂದ ಮಾತನಾಡ್ತಾಳೆ. ಆದ್ರೆ ನೀನು ಇಷ್ಟು ಕೀಳಾಗಿ ನಡೆದುಕೊಂಡಿದ್ದೀಯಾ? ಇದುವೇ ನಿನಗೆ ಕೊನೆಯ ವಾರ್ನಿಂಗ್. ಇದರ ಮೇಲೂ ನಿನ್ನ ಮೇಲೆ ಈ ತರಹದ ಯಾವುದೇ ಕಂಪ್ಲೇಂಟ್ ಬಂದರೆ ಖಂಡಿತ ನಾನು ನಿನ್ನನ್ನು ಸಸ್ಪೆಂಡ್ ಮಾಡ್ಬೇಕಾಗತ್ತೆ. ಮೊದಲು ಇಲ್ಲಿಂದ ಹೊರಗೋಗು ಎಂದು ಅವರು ಕೋಪದಿಂದ ಕಿರುಚಿದರು. ಮೊನಾಲಿಯೋ ಹರ್ಷಿಕಾಳನ್ನ ದ್ವೇಷದಿಂದ ನೋಡುತ್ತಾ ಅಲ್ಲಿಂದ ಹೊರಗೆ ಹೋದಳು. ಹರ್ಷಿಕಾಳು ಅವಳನ್ನ ನೋಡಿ ಪ್ರಿನ್ಸಿಪಾಲ್ ಕಾಣದಂತೆ ಒಂದು ಕಣ್ಣು ಹೊಡೆದು ನಕ್ಕಳು. ರೂಮಿನಿಂದ ಹೊರಗೆ ಹೋದ ಮೊನಾಲಿ ಅಲ್ಲಿದ್ದ ಕಂಬಕ್ಕೆ ಜೋರಾಗಿ ಗುದ್ದಿದಳು. ನಾನು ಒಂದು ಅಂದುಕೊಂಡು ಹೋದ್ರೆ ಅಲ್ಲಿ ಮತ್ತೊಂದು ನಡೆದೇ ಹೋಯ್ತು. ಈಗ ನನಗೆ ಕೆಟ್ಟ ಹೆಸರು ಬಂತು. ದೇವ್ರೇ, ಇವಳನ್ನ ಏನ್ ಮಾಡೋದು ಎಂದು ಅವಳು ಕೋಪದಿಂದ ಕಾರಿಡಾರ್ನಲ್ಲಿ ಅತ್ತ ಇತ್ತ ಓಡಾಡುತ್ತಿರಲು ಅವಳ ಹಿಂದೆಯೇ ಬಾಗಿಲು ತೆಗೆದುಕೊಂಡು ಹೊರಗೆ ಬಂದಳು ಹರ್ಷಿ. ಅಷ್ಟೊತ್ತಿನವರೆಗೂ ಬೇಸರದಲ್ಲಿರುವಂತೆ ನಟಿಸುತ್ತಿದ್ದವಳು ಕಣ್ಣಿನಲ್ಲಿದ್ದ ಕಣ್ಣೀರನ್ನ ಒರೆಸಿ ಮೊನಾಲಿಯ ಮುಂದೆ ಬಂದು ಗರ್ವದಿಂದ ನಿಂತಳು. ಮೊನಾಲಿಯೋ ಅವಳನ್ನ ತೀವ್ರ ಕೋಪದಿಂದ ಮುಖ ಸಿಂಡರಿಸಿ ನೋಡಲು, ಏನೇ, ನೀನ್ ಕೇಡಿ ಅಂದ್ರೆ ನಾನು ನಿನಗಿಂತ ದೊಡ್ಡ ಕೇಡಿ. ನನ್ನ ಹತ್ರವೇ ನಿನ್ ಕೆಲಸವನ್ನೆಲ್ಲ ತೋರಿಸ್ತೀಯಾ? ನೀನು ಪ್ರಿನ್ಸಿಪಾಲ್ ಹತ್ರ ಹೇಳಿದ್ರೆ ನಾನು ತಕ್ಷಣವೇ ಎದ್ರಿ 10 ಗಲಾಟೆ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀಯಾ? ಈ ತರಹ ಮಾಡುವ ಹುಡುಗಿ ನಾನಲ್ಲ, ನಾನು ಬೇರೆ ತರಹ ಕಣೆ ಎಂದು ಒಂದು ಉಬ್ಬನ್ನ ಮೇಲಕ್ಕೇರಿಸಿ ತಿರುಗಿ ಗರ್ವದಿಂದ ಹೇಳಿದ ಹರ್ಷಿಕಾ. ತಾನೇ ಮತ್ತಷ್ಟು ಮುಂದುವರಿಸಿದಳು. ನಾನು ಅಂದುಕೊಂಡಿದ್ದರೆ ಪ್ರಿನ್ಸಿಪಾಲ್ ಹೇಳುವಾಗ್ಲೇ ನಿನ್ನನ್ನ ಸಸ್ಪೆಂಡ್ ಮಾಡುವುದಕ್ಕೆ ಓಕೆ ಅಂದಿರ್ತಿದ್ದೆ. ಆದ್ರೆ ಪಾಪ ಅಂತ ನಿನ್ನನ್ನ ಬಿಟ್ಟೆ. ಈಗ ನಾನು ನಿನ್ಗೆ ಹಾಕುತ್ತಿರುವುದು ಭಿಕ್ಷೆ. ನಾನ್ ಪಾಪ ಅಂತ ನೋಡಿದ್ದಕ್ಕೆ ಇನ್ನು ಮುಂದೆ ನೀನು ಈ ಕಾಲೇಜಿನಲ್ಲಿ ಓದಲಿರುವುದು. ಇನ್ಮೇಲೆ ನನ್ನ ಹತ್ರ ಇಟ್ಕೊಂಡ್ರೆ ಕೊಂದು ಹೂತು ಬಿಡ್ತೀನಿ ಎಂದು ಕೋಪದಿಂದ ಹೇಳಿದವಳು ತನ್ನ ತರಗತಿಯ ಕಡೆಗೆ ನಡೆಯಲು ಪ್ರಾರಂಭಿಸಿದಳು. ಹೋಗುತ್ತಿದ್ದ ಅವಳನ್ನ ತೀರದ ದ್ವೇಷದಿಂದ ನೋಡಿದಳು ಮೊನಾಲಿ. ಬರುವ ಹಾದಿಯಲ್ಲೇ ಅವಳನ್ನ ಪ್ರಿನ್ಸಿಪಾಲ್ ರೂಮಿಗೆ ಕರೆದುಕೊಂಡು ಬರುತ್ತಿದ್ದ ಫ್ಯೂನ್ ಮೊನಾಲಿಯ ಪ್ರಿನ್ಸಿಪಾಲ್ ಹತ್ತಿರ ಹೇಳಿದ ಎಲ್ಲ ವಿಷಯಗಳನ್ನ ತಿಳಿಸಿಬಿಟ್ಟಿದ್ದರಿಂದ ತಕ್ಷಣವೇ ತನ್ನ ಮನಸ್ಸಿನಲ್ಲಿ ಒಂದು ಯೋಚನೆಯನ್ನ ರೂಪಿಸಿಕೊಂಡು ಅದನ್ನ ಪ್ರಿನ್ಸಿಪಾಲ್ ಎದುರು ನಡೆಸಿ ತೋರಿಸಿಬಿಟ್ಟಿದ್ದಳು. ಬೇಕಂತಲೇ ಒಳಗಡೆ ಬರುವ ಮುನ್ನ ತನ್ನ ಉಡುಪನ್ನ ತಾನೇ ಸ್ವಲ್ಪ ಅರಿದುಕೊಂಡು ಆ ಹೊರೆಯನ್ನ ಮೊನಾಲಿಯ ಮೇಲೆ ಹಾಕಿಬಿಟ್ಟಿದ್ದಾಳೆ ನಮ್ ಹರ್ಷಿಕಾ. ಮೊನಾ, ನಾವು ಅಂದುಕೊಳ್ಳುವ ಹಾಗೆ ಇವಳಿಲ್ಲ ಕಣೆ. ಇವಳು ಬೇರೆ ತರಹದ ಹುಡುಗಿ. ಅನಾವಶ್ಯಕವಾಗಿ ಇವಳತ್ರ ಗಲಾಟೆ ಮಾಡಿ ನಾವು ಸಮಸ್ಯೆಯಲ್ಲಿ ಸಿಲುಕಿಕೊಳ್ಳುವುದು ಬೇಡ ಎಂದು ಮೊನಾಲಿಯ ಗೆಳತಿ ಹೇಳಿದಳು. ಅವಳು ಹೇಳಿದ್ದನ್ನ ಕೇಳಿ ಲೆವಡಿಯಾಗಿ ನಕ್ಕ ಮೊನಾಲಿಯೋ, ಇವಳು ಎಷ್ಟೇ ದೊಡ್ಡವಳಾದರೂ ಆಗಿರ್ಲಿ, ಆದ್ರೆ ನನ್ ಜೊತೆ ಮುಖಾಮುಖಿಯಾಗಿದ್ದಾಳೆ.
ಅದಕ್ಕೆ ಇಷ್ಟೊಂದು ಸೇಡು ತೀರಿಸಿಕೊಳ್ಳದೆ ನಾನು ಬಿಡುವುದೇ ಇಲ್ಲ ಎಂದು ದ್ವೇಷದಿಂದ ಹೇಳಿದಳು. ಮನಸ್ಸಿನಲ್ಲೇ ಹರ್ಷಿಕಾಳನ್ನ ಶಪಿಸುತ್ತಾ ಅಲ್ಲಿಂದ ಹೊರಟು ಹೋದಳು. ಮುಂದುವರಿಯುವುದು ಮುಂದಿನ ಭಾಗದಲ್ಲಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ಥ್ಯಾಂಕ್ ಯು.